ಈ ಮುಂಜಾನೆ ಒಂದು ಚಿಕ್ಕ ಸಂದೇಶದ ಮೂಲಕ ನಿಮ್ಮೊಂದಿಗೆ ಬರಲಿಕ್ಕಾಗಿ ನನಗೆ ದೇವರು ಕೊಟ್ಟಂಥ ಒಳ್ಳೆ ಅವಕಾಶಕ್ಕಾಗಿ ಮೇಲುಗಳಿಗೆ ದೇವರು ನಮಗೆ ಸ್ತೋತ್ರವನ್ನು ಸಲ್ಲಿಸ್ತಿದ್ದೀನಿ. ಈ ಬೆಳಗಿನ ಜಾವದ ಒಂದು ಸಂದೇಶ, ಶಿಲುಬೆಯು ಕ್ರೈಸ್ತರ ಚಿಹ್ನೆಯಾಗಿದೆಯಾ? ಅದು ಕೆಲವು ಕ್ರೈಸ್ತರ ಕುಟುಂಬಗಳಲ್ಲಿ, ಚರ್ಚ್ಗಳಲ್ಲಿ, ಎಲ್ಲ ಕಡೆಗಳಲ್ಲಿಯೂ ಶಿಲುಬೆಯು ಹೊರಗಿನಿಂದ ನೂರಾರು ರೀತಿಯಲ್ಲಿ ಅದನ್ನು ಗೌರವಿಸಲ್ಪಟ್ಟಿದೆ ಮತ್ತು ಆರಾಧಿಸಲ್ಪಡ್ತಿದೆ. ಶಿಲುಬೆಯನ್ನು ಆರಾಧಿಸುವಂಥ ಒಂದು ಪದ್ಧತಿ ಭಾಳಷ್ಟು ಕಡೆ ಇದೆ. ಆದರೆ ಭಾಳಷ್ಟು ಕಡೆ ಶಿಲುಬೆಯನ್ನೇ ದೇವರು ಅಂದ್ಕೊಂಡು ಭಾಳ ಜನ ಶಿಲುಬೆಗೆ ಕೈ ಮುಗಿದು ಶಿಲುಬೆ ಅಂತೇಳಿ ಭಾಳಷ್ಟು ಕೈ ಮುಗಿತಾರೆ. ಅಂದರೆ ನಾನು ಹೇಳುವಂಥದ್ದು, ಶಿಲುಬೆಯನ್ನು ಗೌರವಿಸ್ಬೇಕ್ರಿ. ಅಂದರೆ ಯಾಕೆಂದರೆ ಅದು ಪೂಜಿಸಲ್ಪಡಬಾರ್ದು, ಆರಾಧಿಸಲ್ಪಡಬಾರ್ದು. ಆರಾಧನೆಗೆ ಯೋಗ್ಯನಾಗಿರೋ ಒಬ್ಬನು ಅದು ಸರ್ವಶಕ್ತನಾದ ದೇವರು ಮಾತ್ರ. ಇಲ್ಲಿ ನಾವು ನೋಡುವಾಗ ಈ ಆದಿಕ್ರೈಸ್ತರು ಈ ಅಪೊಸ್ತಲ ಕಾಲಗಳಲ್ಲಿ ಬಂದಾಗ ಆದಿಕ್ರೈಸ್ತರು ಶಿಲುಬೆಯನ್ನು ತಮ್ಮ ಪವಿತ್ರ ಚಿಹ್ನೆ ಅಂತ ಎಂದೂ ಅವ್ರು ಭಾವಿಸ್ಲೇ ಇಲ್ಲ. ಯಾವತ್ತೂ ಅವ್ರು ಭಾವಿಸ್ಲೇ ಇಲ್ಲ. ಅದಕ್ಕೆ ಬದಲಾಗಿ ಅವರು ಅದನ್ನು ಏನಂತ ಕರೆದ್ರು ಅಂದರೆ ಶಾಪಗ್ರಸ್ತ ಮರ ಅಂತ ಕರೆದ್ರು. ಅದು ಅವಮಾನದ ಒಂದು ಸಾಧನ ಅಂತ ಅವರು ಆದಿ ಕ್ರೈಸ್ತರದನ್ನು ಭಾವಿಸಿದ್ರು. ಯಾಕೆ ಅಂತಂದರೆ ಈ ರೋಮನರ ಕಾಲಗಳಲ್ಲಿ ಬಂದಾಗ ಇದು ರೋಮನರ ಮರಣದಂಡನೆ ಕಂಬ. ಅದು ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಲ್ಪಡೋಕ್ಕಿಂತ ಮುಂಚೆ ಭಾಳಷ್ಟು ಜನರನ್ನು ಮರಣದಂಡನೆ ಗುರಿ ಮಾಡಲ್ಪಟ್ಟಂಥ ಮರದ ಕಂಬ. ಆದರೆ ಎಷ್ಟೋ ಜನರು ಅದನ್ನು ಕಳ್ಳರು, ರೋಮನನಿಗೆ ವಿರೋಧವಾಗಿ ತಪ್ಪು ಮಾಡೋದು, ಪಾಪ ಮಾಡೋದು, ಅಪರಾಧ ಮಾಡಿದಂಥವ್ರನ್ನ ಶಿಲುಬೆಗೆ ಹಾಕಿದರು. ಆದರೆ ಯಾರೂ ಕೂಡ ಆ ಶಿಲುಬೆ ಮೇಲೆ ಹಿಡಿದು ಬಂದಿಲ್ಲ. ಆದರೆ ಈ ಶಿಲುಬೆಯ ಮರದ ಕಂಬದಿಂದ ಅದನ್ನು ತ್ಯಜಿಸಿ ಇಳಿದು ಬಂದವನು ಒಬ್ಬನೇ ಯೇಸು ಕ್ರಿಸ್ತನು. ಅದಕ್ಕೆ ಯೇಸು ಕ್ರಿಸ್ತನಿಗೆ ಏನೋ ಕರೀತಾರೆ ಅಂದರೆ ಓಂ ಶ್ರೀ ಮೃತ್ಯುಂಜಯಾಯ ನಮಃ, ಮರಣವನ್ನು ಗೆದ್ದವನು ಅಂತ ಅರ್ಥ. ಶಿಲುಬೆಯಿಂದ ಇದ್ದವನು ಅಂತ. ಅವತಾರಾಯ ನಮಃ ಅಂತ ಕರೀತಾರೆ. ಅಂದರೆ ಅವತಾರ ಅಂದರೆ ಶಿಲುಬೆಯಿಂದ ಇಳಿದು ಬಂದವನು ಅಂತ ಅರ್ಥ. ಈ ರೀತಿ ಇರುವಾಗ ಈ ಮರಣದ ಮತ್ತು ಅವಮಾನದ ಸಾಧನ ಅಂತ ಭಾವಿಸಲ್ಪಟ್ಟಂಥ ಶಿಲುಬೆಯನ್ನು ನಾವು ಆರಾಧಿಸ್ಬೋದಾ, ಪೂಜಿಸ್ಬೋದಾ? ಹಾಗಾದರೆ ನಾವು ಒಂದು ವಾಕ್ಯ ಭಾಗವನ್ನು ನಿಮಗೆ ತೋರಿಸ್ತೀನಿ. ಇಬ್ರಿಯರ ಬರೆದ ಪತ್ರಿಕೆ ಅದರ 12ನೇ 2ನೇ ವಾಕ್ಯ ಏನು ಹೇಳ್ತದೆ ಅಂದರೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಅಲ್ವಾ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನಲ್ಲ. ಅಂದರೆ ಏನು ಹೇಳ್ತದೆ ವಾಕ್ಯ? ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ಆತನು ಅವಮಾನವನ್ನು ಸಹಿಸಿಕೊಂಡನು ಅಂತ ಅರ್ಥ. ಹಾಗಾದರೆ ಇವತ್ತು ನಾವು ಯಾರನ್ನು ಆರಾಧಿಸಬೇಕು? ಕರ್ತನನ್ನು, ದೇವರನ್ನು ಮಾತ್ರ ಆರಾಧಿಸಬೇಕು. ಆತನು ಮಾತ್ರ ಆರಾಧನೆಗೆ ಯೋಗ್ಯನಾಗಿದ್ದಾನೆ. ಶಿಲುಬೆ ಅಲ್ಲದೆ ಶಿಲುಬೆ ಒಂದು ಕ್ರೈಸ್ತರ ಒಂದು ಗುರುತು, ಒಂದು ಯೇಸು ಕ್ರಿಸ್ತನ ಶಿಲುಬೆ ಜಡೆಯಲ್ಪಟ್ಟ ಅಂತ ಒಂದು ಗುರುತನ್ನು ನಾವು ಇಟ್ಕೊಳ್ತೀವಿ. ಶಿಲುಬೆ ಒಂದು ಗುರುತಷ್ಟೇ. ಅದ್ರದ್ದು ಆರಾಧನೆಗೆ ಯೋಗ್ಯವಲ್ಲ. ಅದನ್ನು ಗೌರವಿಸುವಂಥದ್ದು ಅಲ್ಲ. ನಾವು ಯಾರನ್ನು ಗೌರವಿಸ್ಬೇಕಂದ್ರೆ ಯೇಸು ಕ್ರಿಸ್ತನನ್ನು, ದೇವರನ್ನು ಗೌರವಿಸಬೇಕು. ಇಲ್ಲಿ ನಾವು ಮುಂದಿನ ಹೋಗುವಾಗ ಈ ಸಾಧನವನ್ನು ಅವರು ಆ ಥರ ಭಾವಿಸ್ತಾರೆ. ಅವರು ಆ ವಿಕಾರವಾದ ಶ್ರಮೆಯ ಶಿಲುಬೆಯ ಮೇಲೆ ಅವರು ಆದಿ ಕಾಲದಲ್ಲಿ ಆದಿಕ್ರೈಸ್ತರು, ಆದಿ ಅಪೊಸ್ತಲರು ಅವರು ವಿಶ್ವಾಸವಿಡಲಿಲ್ಲ. ಆದರೆ ಶಿಲುಬೆಯ ಮೇಲೆ ಯಾವುದು ನೆರವೇರಿಸಲ್ಪಟ್ಟಿತ್ತೋ ಅದರಲ್ಲಿ ಅವರು ನಂಬಿಕೆ ಇಟ್ಟರು. ಶಿಲುಬೆಯ ಮೇಲೆ ಏನು ನೆರವೇರಿಸಲ್ಪಟ್ಟೋ ಅದರಲ್ಲಿ ಅವ್ರು ಏನು ಮಾಡ್ತಿದ್ದಾರೆ, ಅವರು ಅದರ ಮೇಲೆ ನಂಬಿಕೆ ಇಡ್ತಾ ಇದ್ದಾರೆ. ಇಲ್ಲಿ ಅಪೊಸ್ತಲರು ಶಿಲುಬೆ ವಿಷಯದಲ್ಲಿ ಅವರು ಸಾರಿದ್ರು. ಪೌಲನಾಗಲಿ ಪೇತ್ರನಾಗಲಿ ಸಾರಿದ್ರು. ಏನು ಸಾರಿದ್ರು ಅಂದರೆ ಅದರಲ್ಲಿ ಅವರು ಹೆಚ್ಚಳಪಟ್ಟರು. ಅಂದರೆ ಶಿಲುಬೆಯಲ್ಲಿ ಜಡಿಯಲ್ಪಟ್ಟಂಥ ಯೇಸು ಕ್ರಿಸ್ತನು ಮತ್ತೆ ಮರಣ ಹೊಂದಿ ಪುನರುತ್ಥಾನವಾಗಿ ಬಂದ ಅಂತೇಳಿ ಅವ್ರು ಏನು ಮಾಡಿದ್ರು ಅಂದರೆ ಅವರು ಆ ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸವಿಟ್ಟರು. ಇದರಲ್ಲಿ ಅವರು ಯೇಸು ಕ್ರಿಸ್ತನಲ್ಲಿ ಹೆಚ್ಚಳಪಟ್ಟರು. ಅಂದರೆ ಇದರ ಕೊರಿಂಥ ಬರೆದ ಪತ್ರಿಕೆ 1 ಕೊರಿಂಥ ಅದರ 1ನೇ ಅಧ್ಯಾಯದ 17ನೇ ವಚನದಿಂದ 18ನೇ ವಚನಗಳು ಓದ್ತೀನಿ, ಕೇಳಿಸ್ಕೊಳ್ಳಿ. ಸುವಾರ್ತೆಯನ್ನು ಸಾರುವುದಕ್ಕೆ ಕ್ರಿಸ್ತನನ್ನು ಕಳಿಸಿದನು, ಆದರೆ ವಾಕ್ಚಾತುರ್ಯದಿಂದ ಸಾರಬೇಕೆಂದು ಕಳಿಸಲಿಲ್ಲ. ಹಾಗೆ ಸಾರಿದರೆ ಕ್ರಿಸ್ತನ ಶಿಲುಬೆಯು ನಿರರ್ಥಕವಾಗುವುದು. 18ನೇ ವಚನ ಹೇಳ್ತದೆ, ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ ಅಂತ.
ಇಲ್ಲಿ ನಾವು ಈ ವಾಕ್ಯ ಭಾಗದಲ್ಲಿ ನೋಡುವಾಗ ಒಂದು ಚರಿತ್ರೆ ಭಾಗ ಬಂದ ಕ್ರಿಸ್ತ ಶಕ 431ರಲ್ಲಿ ಶಿಲುಬೆಗಳನ್ನು ಇಡುವಂಥ ಆಚರಣೆಯಲ್ಲಿ ಚರ್ಚ್ಗಳಲ್ಲಿ ಮನೆಗಳಲ್ಲಿ ಅದು ರೂಢಿಯಾಯಿತು. 6ನೇ ಶತಮಾನದಲ್ಲಿ ಬಂದಾಗ ಶಿಲುಬೆಗೆ ಹಾಕಲ್ಪಟ್ಟಂಥ ಕ್ರಿಸ್ತನ ಪ್ರತಿಮೆಯು ರೋಮಾಯ ಚರ್ಚಿನಿಂದ ಅದೇನಾಯಿತು, ಅದು ಮಂಜೂರು ಮಾಡಲ್ಪಡ್ತು, ಅಂದರೆ ಅದು ಖಚಿತ ಮಾಡಲ್ಪಡ್ತು ಅಂತ. ನಾನು ಈ ಪಿಲಾತನ ಕಾಲದಲ್ಲಿ ಬಂದಾಗ ಅಲ್ಲಿ ಯೇಸು ಕ್ರಿಸ್ತನ ಶಿಲುಬೆ ಹಾಕಲ್ಪಟ್ಟ ಮೇಲೆ ಪಿಲಾತನ ಒಂದು ಅಡ್ರೆಸ್ ಬರೀತಾನೆ, INRI ಅಂತೇಳಿ. ಶಿಲುಬೆಯಲ್ಲಿ ಎಲ್ಲಾದರೂ ನೋಡೋದಾದ್ರೆ ಅಲ್ಲಿ ಮೇಲೊಂದು ಅಡ್ರೆಸ್ ಇರುತ್ತೆ ನೋಡಿ, INRI ಅಂದರೆ ಇಸಿಸು ನಜರೇಸು ರ್ಯಾಕ್ಯ ಇಲಾಯ್ಯ, ಯೇಸು ನಜರೇತಿನ ರಕ್ಷಕ ಯಹೂದ್ಯರಿಗೆ ಅಂತ ಅರ್ಥ. ಅದರ ವಾಕ್ಯದಲ್ಲಿ ಯೋಹನ ಬರೆಸುವಾರ್ತೆ 19:19 ನಿಮಗೆ ಸ್ಪಷ್ಟವಾಗಿ ಉತ್ತರ ಬರ್ತಾ ಇದೆ. ಹೀಗೆ ಯೇಸು ಕ್ರಿಸ್ತನ ಹಾಕಲ್ಪಟ್ಟಂಥ ಶಿಲುಬೆಗೆ ಅದು ಗುರುತಿಸಲಾಗ ಇಷ್ಟುವರೆಗೂ ಹಾಕಲ್ಪಟ್ಟವ್ರು ಯಾರಿಗೂ ಕೂಡ ಅಡ್ರೆಸ್ ಹಾಕಿಲ್ವಲ್ಲ. ಯಾಕೆ ಯೇಸು ಕ್ರಿಸ್ತನಿಗೆ ಹಾಕಿದ್ರು ಅಂದರೆ ಯೇಸು ಕ್ರಿಸ್ತನು ಅಡ್ರೆಸ್ಸಿಂದ ಗುರುತಿಸಲ್ಪಡಬೇಕಾಗಿತ್ತು, ಅದಕ್ಕೊಂದು ವಿಳಾಸ ಬೇಕಾಗಿತ್ತು. ಅದಕ್ಕೆ ಯೇಸು ಕ್ರಿಸ್ತನಿಗೆ ಒಂದು ವಿಳಾಸವನ್ನು ಪಿಲಾತನು ಹಾಕ್ತಾನೆ, INRI ಇಸಿಸ್ ನಜರೇಸ್ ರ್ಯಾಕ್ಯ ಇಲಾಯಿ ಅಂತ ಒಂದು ಅಡ್ರೆಸ್ಸನ್ನು ಬರೀತದೆ. ಆ ಅಡ್ರೆಸ್ಸಿಂದ ಯೇಸು ಕ್ರಿಸ್ತನನ್ನು ಅಲ್ಲಿದ್ದಂಥ ಆ ಗೋಲ್ಗೊತ್ತಾ ಬೆಟ್ಟದ ಪಟ್ಟಣದಿಂದ ಅನೇಕ ಅರೆಮಾಯಿಕು, ಹೀಬ್ರು, ಲ್ಯಾಟಿನ್ ಭಾಷೆಗಳು ಜನರು ಬರುವಾಗ ಅದನ್ನು ಓದ್ತಾ ಇದ್ರು, ಆ ಭಾಷೆಗಳನ್ನು ಫಲಕವನ್ನು ಹಾಕ್ತಾ ಇದ್ದ. ಇಲ್ಲಿ ನಾನು ಓದುವಾಗ ಮನೆಗಳಲ್ಲಿ ಶಿಲುಬೆಯನ್ನು ಇಟ್ಟುಕೊಳ್ಳುವುದಕ್ಕೆ ಎಫೆಸದಲ್ಲಿ ನಡೆದ 2ನೆಯ ಆಲೋಚನಾ ಸಭೆಯಲ್ಲಿ ಅನುಮತಿ ನೀಡಲಾಯಿತು. ಮನೆಗಳಲ್ಲಿ ಶಿಲುಬೆಯನ್ನು ಇಟ್ಟುಕೊಳ್ಳೋದಕ್ಕೋಸ್ಕರ ಎಫೆಸದಲ್ಲಿ ಒಂದು ಕೌನ್ಸಿಲಿಂಗ್ ಮಾಡೋದು. ಆ ಕೌನ್ಸಿಲಿಂಗಲ್ಲಿ 2ನೇ ಆಲೋಚನಾ ಸಭೆಯಲ್ಲಿ ಅದೊಂದು ಪರ್ಮಿಷನ್ ಕೊಟ್ಟು ಇಟ್ಕೋಬಹುದು ಅಂತೇಳಿ ಎಫೆಸದಲ್ಲಿ ನಡೆದಂಥ ಕೌನ್ಸಿಲಿಂಗಲ್ಲಿ ಮಾಡಲಾಯಿತು. ಇಲ್ಲಿ ಒಂದು ಭಾಗವಾಗಿ ನಾನು ಹೇಳ್ತೀನಿ, ಎಕ್ಸ್ಪೋಸಿಟರಿ ಡಿಕ್ಷನರಿ ಆಫ್ ನ್ಯೂ ಟೆಸ್ಟಿಮೆಂಟ್ ಅಂದರೆ ಹೊಸ ಒಡಂಬಡಿಕೆಯ ವ್ಯಾಖ್ಯಾನಾತ್ಮಕ ಅರ್ಥಕೋಶದ ಪ್ರಕಾರ ಇಲ್ಲಿ ಶಿಲುಬೆಯು ಬಾಬೆಲಿನ ಪುರಾತನ ಜ್ಯೋತಿಷ್ಯಕಾರರಿಂದ ಮೂಲಗೊಂಡಿದೆ ಅಂತ ತಿಳಿಸಲ್ಪಡ್ತಾ ಇದೆ. ಚರಿತ್ರೆಯಲ್ಲಿ ಹೇಳ್ತಿದೆ. ಇದು ತಮ್ಮೂಜ್ ಅಂತ ನೀವು ಕೇಳಿರ್ಬೋದು. ಆದಿಕಾಂಡ ಪುಸ್ತಕದಲ್ಲಿ ಬಂದಾಗ ನಿಮ್ರೋದನ ಮಗನಾದ ತಮ್ಮೂಜ್, ಈ ತಮ್ಮೂಜು ದೇವನ ಒಂದು ಗುರುತಿದು. ಇದು ನಾವು ಚರಿತ್ರೆ ಭಾಗದಲ್ಲಿ ಹೋದಾಗ ಬ್ಯಾಬಿಲೋನ್ ಮತ್ತು ಅದರ ಮರ್ಮಮತ ಅಂತ ಚರಿತ್ರೆ ಪುಸ್ತಕದಲ್ಲಿ ಬಂದಾಗ ಅದು ಹೇಳ್ತದೆ, ತಾಮೂಜ್ ಅಂತ ಹೇಳ್ತೀವಲ್ಲ, ಸೆಮರಾಮಿಸ್ಳ ಮಗ ತಾಮೂಜು, ನಿಮ್ರೋದನ ಮಗನಾದ ತಾಮೂಜು, ಈ ತಾಮೂಜಿನ ಒಂದು ಗುರುತು ಇದೊಂದು ಶಿಲುಬೆಯ ಗುರುತಿದು. ಅವನ ಹೆಸರಿನ ಆರಂಭದ ಆಕಾರದೇನಂತ ಥವು, ಹೀಬ್ರು ಭಾಷೆಯಲ್ಲಿ ಥವು ಅಂತೇಳಿ ಒಂದು 20 ಅದರ ಹೀಬ್ರು ಭಾಷೆಗಳಲ್ಲಿ ಒಂದರಲ್ಲಿ ಥವು ಅಂತ ಬರ್ತದೆ. ಅದರಿಂದ ಎಂದಿನಂತೆ ಐಗುಪ್ತ ಅದರ ಮೂಲಕವಾಗಿ ಐಗುಪ್ತದಲ್ಲಿ ದೇಶಗಳಲ್ಲಿ ಉಪಯೋಗಿಸಲ್ಪಡ್ತಾ ಇತ್ತು. ಇದು ತಮ್ಮೂಜಿನ ಒಂದು ಗುರುತಿದು. ಇಲ್ಲಿ ಈ ಐಗುಪ್ತದ ದೇವರು ಯಾರು? ಆಮೋಸ್. ಹಾಗಾಗಿ ಈ ತಮ್ಮೂಜಿನ ಗುರುತನ್ನು ಇಟ್ಟುಕೊಂಡು ಬ್ಯಾಬಿಲೋನ್ ದೇಶದಲ್ಲಿ ಅದನ್ನು ಮಾಡ್ತಾ ಇದ್ರು. ಅದು ಕ್ರಮೇಣ ಬರ್ತಾ ಏನಾಯಿತು, ರೋಮನರಿಗೆ ಬಂತು. ರೋಮಾಯರು ಏನು ಮಾಡಿದ್ರು, ಆ ಶಿಲುಬೆಯ ಕಂಬದಲ್ಲಿ ಜನರನ್ನು ಮರಣದಂಡನೆಗೆ ಒಪ್ಪಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಾಗೆ ಯೇಸು ಕ್ರಿಸ್ತನ ಕಾಲದಲ್ಲಿ ಬಂದಾಗ ಯೇಸು ಕ್ರಿಸ್ತನ ಸಹಿತ ಶಿಲುಬೆಗೆ ಜಡಿಯಲ್ಪಟ್ಟು. ಒಂದು ತಿಳ್ಕೊಳ್ಳಿ, ರೋಮನರ ಕಾಲಗಳಲ್ಲಿ, ಬ್ಯಾಬಿಲೋನಲ್ಲ ಆಗಿನ ಕಾಲಗಳಲ್ಲಿ ಶಿಲುಬೆ ಹೇಗಿತ್ತಂದರೆ ಎಕ್ಸ್ ಆಕಾರದಲ್ಲಿ ಮನುಷ್ಯನನ್ನು ಈಗ ಆಗ್ತದೆ, ಎಕ್ಸ್ ಆಕಾರದಲ್ಲಿ ಆಗ್ತದೆ. ಕ್ರಮೇಣ ಬರ್ತಾ ಒಂದು ಕಂಬವಾಗಿ ಬದಲಾಯಿತು, ಒಂದೇ ಒಂದು ಕಂಬವಾಗಿ ಬದಲಾಯಿತು. ಯೇಸು ಕ್ರಿಸ್ತನ ಕಾಲಕ್ಕೆ ಬಂದಾಗ ಪ್ಲಸ್ ಆಕಾರವಾಗಿ ಆಯಿತು. ಯಾಕೆ ಯೇಸು ಕ್ರಿಸ್ತನ ಕಾಲಕ್ಕೆ ಬಂದಾಗ ಅದನ್ನು ಗೂಢಾರ್ಥ ಏನಂದರೆ, ಯೇಸು ಸ್ವಾಮಿ 2 ಕರಗಳನ್ನು ಚಾಚಿ ಲೋಕವನ್ನು ತನ್ನ ಕಡೆಗೆ ಕರೀತಿರೋದು ಅದೊಂದು ಗುರುತು. ಅದಕ್ಕೆ ಯೇಸು ಕ್ರಿಸ್ತನ ಕಾಲಕ್ಕೆ ಬಂದಾಗ ಶಿಲುಬೆ ಪ್ಲಸ್ ಆಕಾರವಾಗಿ ಬದಲಾಗುತ್ತೆ. ಹಾಗಾಗಿ ರೋಮನರ ಕಾಲದಲ್ಲೇ ಯೇಸು ಕ್ರಿಸ್ತನು ಯಾಕೆ ಮರಣಿಸಬೇಕಂದ್ರೆ, ರೋಮನರ ಕಾಲಗಳಲ್ಲೇ ಯೇಸು ಕ್ರಿಸ್ತನು ಮರಣಿಸಿರೋದು ಒಂದು ವಿಶೇಷವಾದ ಒಂದು ಚರಿತ್ರೆಯ ಭಾಗ ಇದೆ. ಹಾಗಾಗಿ ಯೇಸು ಕ್ರಿಸ್ತನು ನಾವು ಯಾರನ್ನ ಘನಪಡಿಸಬೇಕು, ಆರಾಧಿಸಬೇಕು, ಮಹಿಮೆಪಡಿಸ್ಬೇಕಂದ್ರೆ ಕರ್ತನಾದ ದೇವರನ್ನು ಆರಾಧಿಸಬೇಕು. ನಿಮ್ಮ ಮನೆಗಳಲ್ಲಿ ಶಿಲುಬೆ ಇಟ್ಕೊಂಡು ಶಿಲುಬೆಗೆ ಬೆಳಗ್ಗೆದ್ದು ಕೈ ಮುಗಿಯೋದು ಅದೇನಂತ ಕರೀತಾರೆ ಅಂದರೆ ಐಡಲ್ ವರ್ಷಿಪ್ ಅಂತ ಕರೀತಾರೆ. ಇವತ್ತು ಒಂದು ವೇಳೆ ವಾಕ್ಯದಲ್ಲಿ ಬರೆಯಲ್ಪಡ್ತದೆ, ಯೇಸು ಕ್ರಿಸ್ತನು ಮರಣವನ್ನು ಗೆದ್ದಂಥ ದೇವರಾಗಿದ್ದಾನೆ. ಓಂ ಶ್ರೀ ಮೃತ್ಯುಂಜಯಾಯ ನಮಃ ಅಂದರೆ ಮರಣವನ್ನು ಗೆದ್ದವನು. ಮರಣವನ್ನು ಗೆದ್ದಂಥ ದೇವರನ್ನು ಆರಾಧಿಸ್ಬೇಕಾ ಅಥವಾ ಜೀವವಿಲ್ಲದನ್ನು ಹೋಗ್ಬಿಟ್ಟು ಅದು ದೇವರಂತ ಕೈ ಮುಗಿಬೇಕಾ? ಹಾಗಾದರೆ ನಮಗಿರುವಂಥವರು ಯಾರು ಗೊತ್ತಾ? ಜೀವವಿಲ್ಲದ ದೇವರಲ್ಲ, ಜೀವವಿರುವಂಥ ದೇವರು. ಅಂಥ ಜೀವವುಳ್ಳ ದೇವರನ್ನು ನೀವು ಆರಾಧನೆ ಮಾಡೋದಾದರೆ ನಮ್ಮ ಜೀವಿತಗಳಲ್ಲಿ ದೊಡ್ಡ ಬಿಡುಗಡೆ ಆಶೀರ್ವಾದಗಳು ಬರ್ತದೆ.
ಈಗ ನಾವು ರಕ್ಷಣೆ ಹೊಂದುವಂಥದ್ದು, ರಕ್ಷಣೆ ನಾವು ಹೊಂದಿದ್ದು ನಿರ್ಜೀವ ಕರ್ಮಗಳಿಂದ ಅಲ್ಲ, ಈ ಅಳಿಸಿ ಹೋಗುವಂಥ ವಸ್ತುಗಳಿಂದ ಅಲ್ಲ, ಜೀವವುಳ್ಳ ಯೇಸು ಕ್ರಿಸ್ತನ ಮೂಲಕವಾಗಿ ನಾವೇನಾಗಿದ್ದೀವಿ, ನಾವು ನಂಬಿ ರಕ್ಷಣೆ ಹೊಂದಿ ಕರ್ತನ ಕಡೆಯಲ್ಲಿದ್ದೀವಿ. ಹಾಗಾಗಿ ನಾವು ದೇವರು ಯೇಸು ಕ್ರಿಸ್ತನ ಆರಾಧನೆ ಮಾಡೋಣ. ಆತನು ಮಾತ್ರ ಯೋಗ್ಯನು. ಯೇಸು ಕ್ರಿಸ್ತನು ವಾಕ್ಯದಲ್ಲಿ ಓದಲ್ಪಟ್ಟ ಪ್ರಕಾರ ನಾವು ಓದ್ತಾ ಇದ್ದೀವಿ. ಪ್ರಕಟಣೆ ಗ್ರಂಥದಲ್ಲಿ ಅದರ 1ನೇ ಅಧ್ಯಾಯದಲ್ಲಿ ಆ ವಾಕ್ಯದಲ್ಲಿ ಇಲ್ಲಿ ಹೇಳ್ತದೆ. ಇಲ್ಲಿ ಪ್ರಕಟಣೆ ಗ್ರಂಥದ 1ನೇ ಅಧ್ಯಾಯ 1ನೇ ಅಧ್ಯಾಯ ಅದರ 5ನೇ ವಚನ ಹೇಳ್ತದೆ, ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಭೂರಾಜರ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯೋ ಶಾಂತಿಯೋ ಆಗಲಿ ಅಂತೇಳಿ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 5ನೇ ವಚನದಲ್ಲಿ ಬರೆಯಲ್ಪಡ್ತದೆ. ಮತ್ತೊಂದು ವಾಕ್ಯ ಅದೇ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 8ನೇ ವಚನ ಹೇಳ್ತದೆ, ನಾನು ಆದಿಯೂ ಅಂತವೂ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವವನು ಸರ್ವಶಕ್ತನೂ ಆಗಿದ್ದೇನೆ ಅಂತೇಳಿ ಇಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. ಹಾಗಾದರೆ ಯಾರನ್ನು ಆರಾಧಿಸಬೇಕು? ಕರ್ತನಾದ ದೇವರನ್ನು ಮಾತ್ರ ಆರಾಧಿಸಬೇಕು. ಥ್ಯಾಂಕ್ ಯು. ಪ್ರೈಸ್ ದ ಲಾರ್ಡ್. ಈ ವಾಕ್ಯಗಳ ಮೂಲಕ ದೇವರು ನಿಮ್ಮನ್ನು ಆಶ್ವಸಿಸಲಿ, ಸಂತೈಸಲ್ಪಡಲಿ. ದೇವರು ನಿಮ್ಮನ್ನು ಸಲ್ಪಡಲಿ. ಥ್ಯಾಂಕ್ ಯು. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು.